ಈ ರೈಡ್ ಅನ್ನು ಮುಕ್ತಾಯಗೊಳಿಸ್ಬೇಕಂತ. ಸೂಪರ್ ರೈಡ್. ಯಾರು ಹೊಡಕ್ ಹೋಗ್ಬಿಡ್ರಿ ನಾನು. ಲಾಸ್ಟ್ ಅಲ್ಲಿ ಪ್ರೈಸ್ ಇರುತ್ತೆ. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಬ್ರ್ಯಾಂಡ್ ನ್ಯೂ ವ್ಲಾಗ್ ಗೈಸ್. ನಾವೆಲ್ಲ ಕಬಡ್ಡಿ ಚಾಲೆಂಜ್ ಮಾಡ್ತಾ ಇದ್ದೀವಿ. ಏನಂದರೆ, ಸೊ ನಾವಿಷ್ಟು ಜನ ಇದ್ದೀರಲ್ಲ, ಇಷ್ಟು ಜನನು 5 ರೈಡ್ಗೆ ಒಬ್ಬೊಬ್ಬರಿಗೆ 5 ರೈಡು ಚಾನ್ಸ್ ಇರುತ್ತೆ. 5 ರೈಡಲ್ಲಿ ಯಾರು ಜಾಸ್ತಿ ಪಾಯಿಂಟ್ಸ್ನ ಗೇನ್ ಮಾಡ್ತಾರೆ ಅವ್ರಿಗೆ ಲಾಸ್ಟಲ್ಲಿ ಪ್ರೈಸ್ ಇರುತ್ತೆ. ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ಸೊ ಅದೇನಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ನಾವು ಇಷ್ಟು ಜನನು ಇವಾಗ ಕಬಡ್ಡಿ ಆಡ್ತೀವಿ. ಇಷ್ಟರಲ್ಲಿ ಯಾರಿಗೆ ಜಾಸ್ತಿ ಬಂದರೆ ಪಾಯಿಂಟ್ಸು ಅವ್ರಿಗೆ ಪ್ರೈಸ್ ಹೋಗುತ್ತೆ ಲಾಸ್ಟಲ್ಲಿ. ಸೊ ಅದು ಏನಂತ ನೀವು ಲಾಸ್ಟ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಹಾಗೆ ನೋಡ್ತಾ ಇರಿ. ಸೊ ಇವಾಗ ನಿಮ್ಮೆಲ್ಲರಿಗೂ ಇಂಟ್ರಡ್ಯೂಸ್ ಮಾಡ್ತೀನಿ ನಮ್ಮ ಟೀಮ್ ಮೇಟ್ಸ್ನ. ಇಷ್ಟು ಜನರಲ್ಲಿ ನಮ್ಗೆ ಅಷ್ಟೊಂದು ಟೀಮ್ ಇಲ್ಲ, ಒಬ್ಬೊಬ್ಬರೇ ಹೋಗ್ಬೋದು. ನಾವಿಷ್ಟು ಜನ ಇವು ಒಬ್ಬರು ರೈಡ್ ಹೋದರೆ ನಾವೆಲ್ಲ ಡಿಫೆಂಡ್ ಆಡೋದು. ಸೊ ಯಾರು ಗೆದ್ದರೆ ಅವ್ರಿಗೆ ಪ್ರೈಸ್ ಇರುತ್ತೆ. ಇವಾಗ ಯಾರು ಗೆಲ್ತಾರೆ ಅಂತ ನೋಡೋಣ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಇವಾಗ ನಮ್ಮ ಗುರೂಜಿ ಅವರು ಅಂಪೇರ್ ಆ್ಯಂಡ್ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ತಾರೆ. ಸೊ ಗುರೂಜಿ ಅವರೇ, ಯಾರು ಗೆಲ್ಬೇಕಂತ ನೀವು ಅನ್ಕೊಂಡಿದ್ದೀರಾ? 7 ಜನ ಆಟಗಾರಿದ್ದಾರೆ. ಅದರಲ್ಲಿ ಯಾರು ಗೆಲ್ತಾರೋ ಏನೋ, ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಟೀಮು ಕಮ್ಮಿ ಇರೋದ್ರಿಂದ ಸೊ ಒಬ್ಬೊಬ್ಬರನ್ನೇ ಬಿಡೋದು, 5 ರೈಡ್ ಬಿಡೋದು. 5 ರೈಡಲ್ಲಿ ಯಾರು ಜಾಸ್ತಿ ಪಾಯಿಂಟ್ಸ್ನ ಗೆಲ್ತಾರೆ ಅವ್ರಿಗೆ ಪ್ರೈಸ್ ಇರುತ್ತೆ ಲಾಸ್ಟಲ್ಲಿ. ಅದು ಯಾರು ಗೆಲ್ತಾರೆ ಅಂತ ನೀವು ಲಾಸ್ಟಲ್ಲೇ ನೋಡಬೇಕು. ಸೊ ಇಲ್ಲಿ ನಮ್ಮ ಗುರೂಜಿ ಅವರು ಯಾರಿಗೆ ಎಷ್ಟು ಪಾಯಿಂಟ್ಸ್ ಅಂತ ನೋಡಿ ಮೆನ್ಷನ್ ಮಾಡಿದ್ದಾರೆ. ಬುಕ್ ತರಬೇಕಾಗಿತ್ತು. ಸೊ ಮರ್ತೋಗಿದ್ದೀವಿ. ಇಲ್ಲಿ ಇನ್ಸಿಲ್ ಹಾಕೊಂಡು ಯಾರಿಗೆ ಎಷ್ಟು ಪಾಯಿಂಟ್ ಅಂತ ಹೇಳಿ. ನೇಮ್ ವೈಸ್ ಬರ್ದಿದ್ದೀನಿ, ಸಿಂಗಲ್ ನೇಮು. ಇದು ಮಣಿ, ವೆಂಕಟೇಶ, ಉದಯ, ಕನಕೇಶ, ಅಶೋಕ, RX100. ಗೈಸ್ ಟೋಟಲ್ ಎಷ್ಟು ಜನ ಇದ್ದಾರೆ ಅಂದ್ರೆ, ಇವರು ಅಶೋಕ್ ಅಂತ ಇವನ ಹೆಸರು. ಆಮೇಲೆ ಮಣಿ ಕಬಡ್ಡಿ ಪ್ಲೇಯರ್ ಇವರು. ಮತ್ತೆ ಇವನು ಹೇಳು. ಮತ್ತೆ ಸ್ಮಾರ್ಟ್ ವೆಂಕಟೇಶ್. ಮತ್ತೆ RX ಮುರಳಿ. ಹೇಳು ಎಲ್ಲಿ ನನ್ನ ಮಗನೇ ಉದಯ್. ಸೊ ಇವನು ಕಬಡ್ಡಿ ಪ್ಲೇಯರು, ಮತ್ತೆ ಇವನು ಕಬಡ್ಡಿ ಪ್ಲೇಯರು. ನಾವೆಲ್ಲ ಒಂಥರ ಬಾಟ್ ಅಂತ ಹೇಳ್ಬೋದು. ಸೊ ಯಾರು ಗೆಲ್ತಾರೆ ಅವ್ರಿಗೆ ಪ್ರೈಸ್ ಇರುತ್ತೆ. ಸೊ ನೋಡ್ತಾ ಇರಿ ಲಾಸ್ಟ್ವರೆಗೂ. ಸೊ ಗೈಸ್, ನಾವು ಈ ತರ ಕೋಟ್ ಹಾಕಿದ್ದೀವಿ. ಸೊ ಇವಾಗ ಎಂಟರ್ ಆಗ್ತೀವಿ. ಕೋಟ್ ಗಾಯಿಸಿದ್ದು ಬಟ್ ಏನಂದ್ರೆ ನಾವು ಮ್ಯಾಟು ಅದು ಇದೇನು ಕೋಟ್ ಗಿಟಾಕ್ ಏನ್ ಹಾಕಿಲ್ಲ. ಯಾಕಂದ್ರೆ ನಾವು ಹಳ್ಳಿ ಬಾಯ್ಸ್ ಆಗಿರೋದು. ಎಂಟರ್ ಆಗ್ರಿ. ಸೊ ಇವಾಗ ನಮ್ಮ ಅಂಪೇರ್ ಅವರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಮಣಿ ವೆಂಕಟೇಶ್, ಅಜಯ್, ಆಮೇಲೆ ನಮ್ಮ ಮುರಳಿ ಅವರು, ಆಮೇಲೆ ನಮ್ಮ ಲೊಡ್ಡೆ ಉದಯ್ ಅವರು, ಆಮೇಲೆ ನಮ್ಮ ಫ್ರೆಂಡು ಅಶೋಕ್ ಅವರು ಹೋಗ್ತಾ ಇದ್ದಾರೆ. ಸೊ ಇವರು ಅಂಪೇರ್ ಮಾಡ್ತಾರೆ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಈ ಗೇಮಲ್ಲಿ. ಸೊ ಟೋಟಲ್ ಆಗಿ 1 2 3 4 5 6 7 ಜನ ಇದ್ದಾರೆ. ನಮ್ಮ ಗುರೂಜಿ ಅವರು ಇವಾಗ ಅಂಪೇರ್ ಮಾಡಿ ಹಾಗೆ ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಎಲ್ಲರೂ ರೆಡಿನಾ? ಮೊದಲನೇ ರೈಡು ಎಂಟ್ರಿ ಮಾಡೋದಕ್ಕೆ ಮಣಿಯವರು ಚೂಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಈಗ ಮಣಿಯವರು ಪ್ಲೇಯರ್ ಆಲ್ರೆಡಿ ರೆಡಿ ಇದ್ದಾರೆ ಈಗ. ಫಸ್ಟ್ ರೈಡ್ ಗೈಸ್ ರೆಡಿ. ವಿಫಲವಾಗುತ್ತೋ ಇಲ್ಲ ಅನ್ವಿಫಲವಾಗುತ್ತೋ ಗೊತ್ತಿಲ್ಲ ಗೈಸ್. ಈ ರೈಡಲ್ಲಿ ಸೂಪರ್ ರೈಡ್ ಮಾಡಿದ್ದಾರೆ ಮಣಿಯವರು. 3 ರೈಡಲ್ಲಿ 5 ಅಂಕ ಗಳಿಸಿದ್ದಾರೆ. 4 ಆಗಿದೆ. ಲಾಸ್ಟ್ ರೈಡ್ 5 ಪಾಯಿಂಟನ್ನು ಗಳಿಸಿದ್ದಾರೆ ಮಣಿಯವರು. 2 ರೈಡ್ಗೆ 2 ವಿಫಲವಾಗಿದ್ದಾರೆ. 3ನೇ ರೈಡ್ ಈಗ ಮುನ್ನಡೆ ನುಗ್ಗುತ್ತಿದ್ದಾರೆ. ನೋಡೋಣ, 1 ಪಾಯಿಂಟನ್ನು 1 ಅಂಕನ ತಗೋಬರ್ತಾರೆ ಇಲ್ಲ ಅಂತ ಜಿದ್ದಾಜಿದ್ದಿ ಹೋರಾಟ ನಡೆಯುತ್ತಿದೆ. ಈಗ 1 ಪಾಯಿಂಟನ್ನು ತಗೋಬರ್ತಾರೆ ಅಂತ ನಮಗೆ 1 ಅಂಕನ ತಗೋಬರ್ಬೇಕು. 5 ರೈಡಿಗೆ ವಿಫಲ ಆಗಿದ್ರೆ ಚೆನ್ನಾಗಿರುವುದಿಲ್ಲ. ಲಾಸ್ಟ್ ರೈಡ್ ಕೂಡ ವಿಫಲವಾಗಿದೆ. ಟೈಮ್ ಅಪ್ ತಗೊಂಡಿದ್ದಾರೆ ಬಾಯ್ ಗಾಯ್ಸ್. ಈಗ ಡಿಸ್ಕಷನ್ ನಡೀತಿದೆ. ಅತ್ಯುತ್ತಮವಾದ ಡಿಪೆಂಡರ್ ಜಿಗ್ಗ ಆಗ್ತಾ ಇದೆ. ಇಲ್ಲ, ವಿಫಲವಾಯಿತು. ಸೆಕೆಂಡ್ ರೈಡ್ ಮತ್ತೊಂದು ಪಾಯಿಂಟ್. 4ನೇ ರೈಡಲ್ಲಿ ಇನ್ನ ಹೋರಾಟ ನಡೀತಾ ಇದೆ.
ಈ ರೈಡ್ ಅನ್ನು ಮುಕ್ತಾಯಗೊಳಿಸ್ಬೇಕಂತ ಸೂಪರ್ ರೈಡ್ ಇವರು ಟಚ್ ಆಗಿದ್ದಾರೆ 1 2 3 4 ಮುಖ್ಯ ಅವರು ಇದು ಕ್ರಾಸ್ ಮಾಡಿದ್ದಾರೆ ಇದು ಕ್ರಾಸ್ ಮಾಡಿದ್ದಾರೆ ಬೇಕಾದ್ರೆ ತೋರಿಸ್ತೀನಿ ಬನ್ನಿರಿ. ಇವಾಗ ರೆಫ್ರಿ ಇದ್ಕೊಂಡು ಆಂಟಿ ಕ್ರಾಸ್ ಅಂತ ಹೇಳಿದ್ರು, ಬಟ್ ನಾವು ನೋಡಿದಂಗೆ ಆಂಟಿ ಕ್ರಾಸ್ ಇಲ್ಲ. ನಾವು ಡಿಫೆಂಡ್ ಯಾರು ಆಂಟಿ ಕ್ರಾಸ್ ಮಾಡಕ್ ಹೋಗಿಲ್ಲ, ಸೇಫ್ 3 ಪಾಯಿಂಟ್ ಅಂತವ್ರೆ. ಬಟ್ ಇವ್ ನಾವು ಕೇಳ್ತಾ ಇರೋದ್ರೆ ಅಂದ್ರೆ ನಾವೊಂದು ಆಂಟಿ ಕ್ರಾಸ್ ಇಲ್ಲ, ರೀ ರೈಡರ್ ಮಾಡಂತ ಕೇಳ್ತಾ ಇದ್ರು ಗೈಸ್. ಸರಿ ರೀ ರೈಡ್ ಲಾಸ್ಟ್ ರೈಡ್ ಈಗ ಈಗ ಬಾಕ್ ಲೈನ್ ಹಾಕೋದಕ್ಕೆ ನೋಡ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ, ನಮ್ಗೆ ಅಷ್ಟೊಂದು ಬರಲ್ಲ ರೈಡ್ ಮಾಡೋದು, ಡಿಪೆಂಡ್ ಆದ್ರೂ ಮಾಡ್ತೀನಿ. ಮಾತಾಡಿ ಪ್ಲಾನ್ ಮಾಡ್ತಾ ಇದ್ದಾರೆ ಇವಾಗ. ಅವರು ಪ್ಲಾನಿಂಗ್ ಇದೆ, ಇಲ್ಲಿ ಬಂದು ರೈಡ್ ನಮ್ಗೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ರೈಡಿಂಗ್ ಬರಲ್ಲ ಅಷ್ಟೊಂದು, ಪಾಯಿಂಟ್ ಹಾಕೊಂಡ್ ಬರ್ತೀನ ಇಲ್ಲ ಅಂತ. ಉತ್ತಮವಾದ ರೈಡ್ ಮಾಡ್ತಾ ಇದ್ದಾರೆ ಕನಕೇಶ್ವರ್. ಒಳ್ಳೆ ಡಿಪೆಂಡ್ ಹಾಕಿದ್ದಾರೆ ಮಣಿಯವರು, ನಾನು ಬಿಡ್ದಿರ ಹಾಕಿ ಆಡಿಸ್ತಾ ಇದ್ದಾರೆ ಈಗ ನೋಡಿ ಗಾಯ್ಸ್. ರೈಡರ್ ಸೇಫ್, ಲಾಭಿದೆ 2 ಪಾಯಿಂಟ್ಸ್ ತೆಗೆದಿದ್ದಾರೆ 3ನೇ ರೈಡ್ ಅಲ್ಲಿ ಕನಕೇಶ್ವರ್ ಕಡೆಯಿಂದ. ಲಾಸ್ಟ್ ರೈಡ್ ಅತ್ಯುತ್ತಮವಾದ ಗುಪಿನ್ ಟನ್ಸ್ 5 ರೈಡ್ಗೆ 2 ಪಾಯಿಂಟ್ ಅನ್ನು ಗಳಿಸಿದ್ದಾರೆ. ಪ್ಲೇಯರ್ ಈಗ ಬಂದಿದ್ದಾರೆ, ಇವ್ರ ಹೆಸರು ಅಶೋಕ್ ಅಂತ ಹೇಳ್ಬಿಟ್ಟು. ಗೈಸ್ ಎಷ್ಟು ಪಾಯಿಂಟ್ ಅನ್ನು ಮಾಡ್ತೀರಾ ಅಂತ ಅನ್ಕೊಂಡಿದ್ದೀರಿ? ನನಗೊಂದು ಅಷ್ಟೊಂದು ಬರಲ್ಲ ಆಡಕ, ಎಷ್ಟು ನನ್ನ ಕೈದು ಆಗ್ದಂಗೆ ಮಾಡ್ತೀನಿ. ಸರಿ, 2 ಪಾಯಿಂಟ್ ಆಗುತ್ತೆ ನನಗೆ. ಪ್ಲೇಯರ್ಸ್ ಕಡೆ ಡಿಫೆನ್ಸ್ ಒಳ್ಳೆ ಡಿಫೆನ್ಸ್ ಕೊಡ್ತಾ ಇದ್ದಾರೆ ಈಗ. ಸೂಪರ್ ಅತ್ಯುತ್ತಮವಾದ ಸಿಂಗಲ್ ಕ್ಯಾಚ್ ಅಲ್ಲಿ ಹೊಡೆದಿದ್ದಾರೆ ಸಿಂಗಲ್ ಡಿಫೆಂಡರ್ ಅಜಯ್ ಅವರು. ಫಸ್ಟ್ ರೈಡ್ ವಿಫಲವಾಗಿದೆ, ಬಾಕ್ ಮಾಡಿಲ್ಲ ಅಂದ್ರೆ ಔಟ್ ಆಗುತ್ತ ಚಾನ್ಸು ಇರುತ್ತೆ. 2 ಪಾಯಿಂಟ್ಸ್ ಗಾಯ್ಸ್. ಅಶೋಕ್ ಅವರು ರೈಡ್ ಔಟ್ ಆಗಿದ್ದಾರೆ, ಮಣಿಯವರು ಸಿಂಗಲ್ ಸಿಂಹ ಅಂತ ಹೇಳ್ಬಿಟ್ಟು ಹೊಡೆದಿದ್ದಾರೆ. ಯಾರು ಹೊಡಕ್ ಹೋಗ್ಬಿಡ್ರಿ ನಾನು ಅಲ್ಲ ಗಾಯ್ಸ್, ಇಲ್ಲಿ ಎಲ್ಲ ರೈಡರ್ ಮಾಡಿದ್ದಾರೆ. ಮಣಿಯವರು 5 ಅಂಕಗಳು 4 ಅಂಕಗಳು 5 ರೈಡಲ್ಲಿ 1 ವಿಫಲ ಆಗಿದೆ. ಅವರು ಉದಯ್ ಅವರು 5 ರೈಡಲ್ಲಿ 1 ವಿಫಲ ಆಗಿದೆ, 4 ಪಾಯಿಂಟ್ ಗಳಿಸಿದ್ದಾರೆ. ಅವ್ರಿಗೇನ ನೀವು ಮುನ್ನಡೆ ಮಾಡ್ತೀರಾ ಇಲ್ಲ ಮಾಡ್ತೀರಾ? ಸರಿ ಗೈಸ್, ರೈಡ್ ಸ್ಟಾರ್ಟ್. 1 ಪಾಯಿಂಟ್. ಮಣಿಯವರು ಡಿಫೆಂಡರ್ ಅತ್ಯುತ್ತಮವಾಗಿ ಮಾಡಿಲ್ಲ. ನೋಡೋಣ, ಕಾದುಕೊಳ್ತಿ ನೋಡ್ತಿದ್ದಾರೆ. ಆಗ್ಲೇ 100 ರೂಪಾಯಿ ಉದಯೇಶ್ ಅವರು ಡಿಫೆಂಡ್. 3ನೇ ರೈಡಲ್ಲಿ 1 ಅಂಕ, 2 ವಿಫಲ, 4ನೇದು ವಿಫಲ, 5ನೇದು ವಿಫಲ. ಇಷ್ಟು ರೈಡಪ್ಪ ಇವ್ರದ್ದು ಅಜಯ್ ಅವ್ರದ್ದು. ಅಲ್ಲ, ನೀವು ಮಣಿಯವರು 5 ರೈಡಲ್ಲಿ 4 ಅಂಕ ಮಾಡಿದ್ದಾರೆ. ನೀವು ಅದು ಮುನ್ನಡೆ ಮಾಡ್ತೀರಾ? ಮಾಡ್ತೀನಿ ಪಕ್ಕ, ನಂಬಿಕೆ ಐತಾ? ವೆಲ್ಕಮ್. ಫಸ್ಟ್ ರೈಡ್ ಅಜಯ್ ಅವ್ರ ಕಡೆಯಿಂದ ಫಸ್ಟ್ ಪಾಯಿಂಟ್. ಫಸ್ಟ್ ರೈಡ್ ಮುಖ್ಯ ಅವ್ರ ಕಡೆಯಿಂದ. ಬಾಕ್ 15 ಮಿನಿಟ್ಸ್ ಆಗಿದೆ, ಬಾಕ್ ಕೂಡ ಮುನ್ನಡೆ ಮಾಡಿಲ್ಲ. ಬಾಬಾ ಮಣಿಯವರು ಸಿಂಗಲ್ ಸಿಂಹ ಅಂತ ಹೇಳ್ಬಿಟ್ಟು ಫೈಟ್ ಮಾಡಿದ್ದಾರೆ. ಸೆಕೆಂಡ್ ರೈಡ್ ವಿಫಲವಾಗಿದೆ. ಲಾಸ್ಟ್ ರೈಡ್ ವಿಫಲವಾಗಿದೆ. ನಿಮ್ಮ ಮಾತಲ್ಲಿ ಏನಂತ ಹೇಳ್ತೀರಾ? ರೆಫ್ರಿ ಏನ್ ಹೇಳಿದ್ರೆ ಅದು, ಬಟ್ ಎಷ್ಟು ರೈಡರ್ ಕೊಟ್ಟ ಅವಕಾಶ ಕೊಟ್ರೆ ಎಷ್ಟು ರೈಡ್ ನಾನು ಸೇಫ್ ಮಾಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಐತೆ. 3 ರೈಡ್ ಕೊಡ್ತೀರಿ ಇಬ್ರಿಗೂ, ಇದ್ದಿದ್ದು ಬೀಳುತ್ತೆ. ಯಾರು 3 ರೈಡ್ ಕೊಡ್ತೀರಿ, 3 ರೈಡಲ್ಲಿ ಎಷ್ಟು ರೈಡ್ ಸೇಫ್ ಮಾಡ್ತಾರೋ ಅವರು ವಿಜೇತರಾಗ್ತಾರೆ. ಏನು ಗೈಸ್? ವಿಜೇತರಾದವ್ರಿಗೆ ಪ್ರೈಸ್ ಗೈಸ್. ನಾವು ಈಗ ಟಾಸನ್ನು ಇದು ಮಾಡ್ತೀರಿ, ಅದರಲ್ಲಿ ಯಾರು ಟಾಸ್ ಗೆಲ್ತಾರೋ ಅವರು ಫಸ್ಟ್ ರೈಡ್ಗೆ ಮಾಹಿತಿ ಮಾಡೋಣ. ಏನು ಗೈಸ್, ಓಕೆನಾ? ಟಾಸ್ ಮಾಡೋಣ. ನಮ್ಮ ಕಡೆ ಕಾಯಿನ್ ಇಲ್ಲ, ಹಳ್ಳಿ ಕಡೆ ಈ ಥರ ಎಂಜಲುಗ್ದು ಬಿಟ್ಟು ಅದ್ರ ಮೇಲಕ್ಕೆ ಹಾಕ್ತೀರಿ. ಅದು ಯಾರಿಗ ಚೂಸ್ ಮಾಡ್ಕೊಂತಾರ ಅದು ನೋಡೋಣ ಗೈಸ್. ಎಡ್ಡು ಟೈಲ್ ಅಂತ ಅದೇ ಗೈಸ್, ಎಡ್ಡು ಇದು ಟೈಲ್ ಗೈಸ್. ನೋಡಿ, ಮಳೆ ಬಿಸಿಲು ಮಣ್ಣೇನು ಬೇಡ ಗೈಸ್. ಈಗ ಮಳೆ ಅಂದ್ರೆ ತ್ಯಾವಾಗಿದೆ, ಬಿಸಿಲು ಅಂದ್ರೆ ಇದು. ಸರಿನಾ? ಪರವಾಗಿಲ್ಲ. ಹೇಳಿ ಗೈಸ್. ಮಳೆ ಬಿಸಿಲು ಇದಕ್ಕೆಲ್ಲ ಅವರೇ ಫಸ್ಟ್ ರೈಡ್ ಅವ್ರಿಗೆ ಇದೆ.
ಫಸ್ಟ್ ರೈಡ್ ಅವನಿಗೆ ಚಾನ್ಸ್ ಇರುತ್ತೆ. ಸೊ ಮಣಿ ಅವರು ಇದರಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಬಹುಮಾನ ಕೊಡಲಾಗುತ್ತದೆ. ವಿಡಿಯೋದಲ್ಲಿ ನೋಡಿ ಗಾಯ್ಸ್, ಫಸ್ಟ್ ರೈಡ್ ಮಾಡಿದ್ರು. ಇದ್ರ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಅದರಲ್ಲಿ ನೋಡಿದ್ರಿ ಲೈನ್ ಕ್ರಾಸ್ ಆಗಿ ಫಸ್ಟ್ ಔಟ್ ಸೈಡ್ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಈಗ ಫಸ್ಟ್ ರೈಡ್ ವಿಫಲ ಆಗಿದೆ. ಎರಡನೇ ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ರೈಡ್ ಗಾಯ್ಸ್ ಕ್ಲೋಸ್ ಆಗಿದೆ. ಇನ್ನು 50 ಸೆಕೆಂಡ್ ಇದೆ. ಏರ್ ಟಚ್ ಆಗಿದೆ. 3 ರೈಡ್ಗೆ 2 ಅಂಕ ಗಳಿಸಿದ್ದಾರೆ. ಈಗ ಮಣಿಯವ್ರ ಕಡೆಯಿಂದ ಸ್ವಲ್ಪ ಮಾತುಗಳನ್ನು ಕೇಳಬೇಕು. ಅಲ್ಲ ಮಣಿಯವರೇ, ನೀವು ಉದಯ್ ಅವರು ಮೂರು ರೈಡ್ ಕೊಟ್ಟಿದ್ರಿ, 1 ವಿಫಲ ಆಗಿದೆ, 2 ಪಾಯಿಂಟ್ ಗಳಿಸಿದ್ದಾರೆ. ನೀವೇನ ಅವ್ರಿಗಿನ ಹೆಚ್ಚು ಅಂಕವನ್ನು ಪಡಿತೀರಾ ಅಂತ? 100% ಮಾಡ್ತೀರಿ ರೆಫ್ರಿ. ಏನಂದ್ರೆ ಸ್ವಲ್ಪ ಡಿಫೆನ್ಸ್ ಡೆಮ್ಮಿ ಇರೋದ್ರಿಂದ 2 ಪಾಯಿಂಟ್ ಕೊಟ್ಟು ಕಳಿಸಿದ್ರೆ, ಬಟ್ ಕ್ಲೋಸ್ ಇದಿಲ್ಲ. ಅದರಿಂದ ಇವಾಗ ಅವನಕಿನ ರೇಟ್ ಮಾಡೋಂಥ ಚಾಲೆಂಜ್ ಅಂತೈತೆ. ಸರಿ ಗೈಸ್, ಸ್ಟಾರ್ಟ್ ಪ್ಲೇಯರ್ಸ್. ಏನು ಫಸ್ಟ್ ರೈಡ್ ನೀವು ಪಾಯಿಂಟ್ ತೆಗ್ದಿದ್ದೀರಿ. ಸೆಕೆಂಡ್ ರೈಡ್ ಸ್ಟಾರ್ಟ್. ವಾವ್, ಸೂಪರ್. ಸೆಕೆಂಡ್ ರೈಡ್ ವಿಫಲವಾಗಿದೆ. ವಾವ್, ಸೂಪರ್. ಮಣಿ ಅವರು ವಿಜೇತರಾಗಿದ್ದಾರೆ. ಸೂಪರ್ ರೈಡ್ ಆಗಿದೆ. 2 ಪಾಯಿಂಟ್ ಅನ್ನು ತಗೊಂಡಿದ್ದಾರೆ. ನೋಡಿ ಗಾಯ್ಸ್, ಇಬ್ರು ಸಮಬಲದ ಹೋರಾಟ ಆಗಿದೆ. ಅದರಿಂದ ಮಣಿಯವರು 3 ರೈಡ್ ಕೊಟ್ಟಿದ್ದಾರೆ, 2 ರೈಡ್ ವಿಜೇತರಾಗಿದ್ದಾರೆ, 1 ವಿಫಲ. ಅವರು 2 ರೈಡ್ ವಿಜೇತರಾಗಿದ್ದಾರೆ, 1 ವಿಫಲ ಆಗಿದೆ. ಈಗ ಸಿಂಗಲ್ ರೈಡ್ ಒಂದೊಂದು ಕೊಡ್ತೀರಿ. ಎಷ್ಟು ಜನ ಮುಟ್ಕೊಂಡ್ಬಂದ್ರೆ ಅಷ್ಟು ಪಾಯಿಂಟ್ ಗೈಸ್. ಯಾರು ಗೆದ್ರೆ ಅವರೇ ಡೋಡೆ ರೈಡ್. ಸ್ಟಾರ್ಟ್ ಗೈಸ್. ಟಾಸ್ ಹಾಕೋಣ. ರೆಫ್ರಿ ಟಾಸ್ ಹಾಕ್ಬೇಕು. ಈಗ ಮಳೆ ಬಿಸಿಲು ಮತ್ತೆ ಕಾದು ನೋಡ್ಬೇಕಂತ. ಇದು ಮಳೆ, ಇದು ಬಿಸಿಲು. ಹೇಳಿ ನೀವು. ಅಂಪೈರ್ ಮಳೆ. ಮಣಿ ಅವರು ಯಾವ್ದು ತಗೊಂತೀವ? ಮಣಿ ಅವರು ಡಿಪೆಂಡ್ ತಗೊಂತಾರೆ ಅಂತ ಹೇಳ್ಬಿಟ್ಟು ನೀವು ಇದು ಉದಯ್ ಅವರು ರೈಡರ್ ಬರ್ತಾರೆ. ಟೈಮ್ ಅಪ್. ಮಣಿ ಗೆದ್ದವನೇ. ಹಲೋ ಗೈಸ್, ನಾನು ಅಶೋಕ್ ಮಾತಾಡ್ತಾ ಇದ್ದೀನಿ. ನೋಡ್ರಿ, ಇವನು ಪಾಯಿಂಟ್ ಕೊಟ್ಟಿದ್ದು ಈ ಥರ ಕುತ್ಕೊಂಡು ನಾನು ನೋಡಿ ಗೈಸ್. ಪಾಪ ನಮ್ಮ ಕೆಂಕೇಶನ್ ಅವ್ರಿಗೆ ಅದಕ್ಕೆ ಬಿದ್ದೋಗಿದ್ದು. ಆದ್ರೂ ಪಾಯಿಂಟ್ ಕಾಲ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡವ್ರ. ಪಾಪ ಅವರು ಏನೋ ಒಂಥರ ವಿನಂತಿ ಮಾಡೋಣ ಮಣಿ ಅವ್ರನ್ನ ತಡೆಯಲು ನಿಮ್ ಕೈಲಿ ಯಾಕಾಗಿಲ್ಲ? ಅಲ್ಲಿ ನಮ್ಮ ಪಾರ್ಟ್ನರ್ ಸರಿ ಇಲ್ಲ, ಹೇಳ್ಕೊಂಡಿಲ್ಲ. ಅಷ್ಟೊಂದು ಟ್ರೈನಿಂಗ್ ಇಲ್ಲ ಅವರಿಗೆ. ಬನ್ನಿ ಇಲ್ಲಿ ಸರಿ, ಈಗ ಮಣಿ ಅವರು ವಿಜೇತರಾಗಿದ್ದಾರೆ. ಪರವಾಗಿಲ್ಲ, ನಾವು ಸೋತ ಇದ್ರೆ ಅಂತ ನಾವು ಟೆನ್ಷನ್ ತಗೊಳಕ್ ಆಗ್ತಾ ಇಲ್ಲ. ಏನಪ್ಪ ಮಣಿ ಅವರೇ, ನೀವು ಒಂದೆರಡು ಮಾತನ್ನು ಹೇಳಿ. ಗೆಲ್ಲೋದು ಸೋಲೋದು ಮಾಮೂಲಿ, ಸಹಜ. ಗೆಲ್ಲೋದು ಸೋಲೋದು ಮಾಮೂಲಿ. ಬಟ್ ನಾನೇ ಗೆಲ್ಬೇಕಂತ ಆಡಿರಲಿಲ್ಲ ನಾನು. ಎಲ್ಲರೂ ನಮ್ಮ ಹುಡುಗರು ಬಂದು 45 ಇದು ಮಾಡಿದ್ರು, ಪಾರ್ಟಿಸಿಪೇಟ್. ಅದು ಏನಂದರೆ ನಮ್ಗೆ ಇವಾಗ ಒಂದು 8 ವರ್ಷ ಆಗೋಗಿತ್ತು ಆಡಿ. ಬಟ್ ಇವಾಗ ಬಂದು ನಾವೆಲ್ಲ ಹಳ್ಳಿ ಹುಡುಗರು ಕೆಲ್ಸಕ್ಕೆ ಹೋಗ್ಬೋದು ಬಂದು, ಬಟ್ ಆಡಿದ್ರೆ ಸಖತ್ ಖುಷಿ ಆಯ್ತು ಗಾಯ್ಸ್. ಒಳ್ಳೆ ಮ್ಯಾಚ್ ಇದ್ದಂಗೆ ಏನಿಲ್ಲ, ಪ್ರಾಕ್ಟೀಸ್ ಥರ ಒಂಥರ ಇದಾಯ್ತು. ನಮಗೆ ಜೋಶ್ ಬಂತು, ಎಂಜಾಯ್ ಬಂತು, ಖುಷಿ ಬಂತು. ಆರಾಮಾಗಿ ವಿಜೇತರಾಗಿದ್ರೆ. ಬಟ್ ಏನು ಪ್ರೈಸ್ ಕೊಡ್ತಾರೆ ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಕನಕೇಶ್ನವರು ಏನು ಪ್ರೈಸ್ ಕೊಡ್ತಾರೆ ನಮಗೂ ಗೊತ್ತಿಲ್ಲ. ಬಟ್ ಅವ್ರು ಏನು ಹೇಳ್ತಾರೆ ನಮಗೂ ಇವಾಗ ಕನಕೇಶ್ ಅವರೇ, ನೀವೊಂದು 3 ಮಾತನ್ನು ಹೇಳಿ. ಪ್ರೈಸ್ ಅವ್ರಿಗೆ ಅವಾಗ ಹೇಳಿದ್ದೀನಿ, ಅವರೇ ಹೇಳ್ಬೇಕು ಅಂತ ಹೇಳ್ತಿದ್ದೀನಿ. ಪ್ರೈಸ್ ಏನು ಇಲ್ಲ, ಹೇಳ್ಬೇಕು, ಅವಾಗ ಹೇಳಿದ್ದೆ. ಪ್ರೈಸ್ ಏನಿಲ್ಲ ಗೈಸ್. ಅಶೋಕ್ ಅವರೇ, ನೀವೊಂದು 3 ಮಾತು. ನಿಮ್ಮ ದೋಸ್ತು ಮಣಿಯವರೇ, ನಮ್ಮ ಮಚ್ಚ ಅವ್ರಿಗೂ ಆಗ್ಬೇಕಿತ್ತು. ಅವ್ರು ಗೆಲ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೆ. ಅವರೇ ಗೆಲ್ಲವ್ರೆ ನೋಡಿ, ನಮ್ಮ ಮಚ್ಚ. ನಮ್ಗೆ ಜಾಸ್ತಿ ಖುಷಿ ಆಯ್ತು ಅವ್ನು ಗೆದ್ದಿದ್ದಕ್ಕೆ. ಅಲ್ಲ, ಪ್ರೈಸ್ ಹೇಳ್ರಿ ಇನ್ನೊಂದ್ಸರಿ. ಅದೇನಾ ಪ್ರೈಸ್ ಅಂತ ಹೇಳಿ ಮನೆಯವರೇ ನೀವೇ. ಬಟ್ ಪ್ರೈಸ್ ಏನಂತ ಹೇಳಿ ಹಾಕೋದ್ರೆ ನೀವು ನೆಗಿತೀರಿ, ನಾವು ನೆಗಿತೀರಿ. ಬಟ್ ಓಪನ್ ಚಾಲೆಂಜ್ ಮಾಡಿದ್ರು ನಮ್ಮ ಯೂಟ್ಯೂಬ್ ಕನಕೇಶ್ನವರು. ಇವು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡೋ ಇದು ಕಂಟೆಂಟ್ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ನ. ಅದರಿಂದ ಒಂದು ಕಂಟೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕಬಡ್ಡಿ ಕೋಟ್ ಹಾಕ್ಬಿಟ್ಟು ನಮ್ಮ ಹಳ್ಳಿ ಹುಡುಗರು ಸೇರ್ಬಿಟ್ಟು ಒಂದು ಕಬಡ್ಡಿ ಇದಾಡೋಣ, ಇದೇ ರೆಡಿ ಇರ್ತದೆ ಅಂತ ಹೇಳ್ಬಿಟ್ಟು ಅದ್ರಾಗ ಇದೇ ವಿನ್ನರ್ಸ್ ಆಗಿದ್ರೆ. ಬಟ್ ಅದ್ರಾಗ ಅವ್ರು ಪ್ರೈಸ್ ಕೊಡೋದು ಹೇಳಿದ್ರೆ ಯೂಟ್ಯೂಬಾಗ ಬೇಜಾರಾಗ್ತದ. ಸೊ ಅಲ್ಲ,
ಅವ್ರಿಗೇನು ಇರುತ್ತೆ ಅಂತ ಹೇಳಿದೆ. ಅವ್ರಿಗೆ ಮೊದಲೇ 100% ಕೊಡ್ತೀರಾ ಅಂತ ಕೇಳಿ 100% ಕೊಡ್ತೀನಿ ಅಂತ ಹೇಳಿದ್ದೆ. ಅದು ನನ್ನ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನನಗೆ ತೋರ್ಸೋಕ್ಕಾಗಲ್ಲ. ಸೊ ಅವ್ರು ಏನು ಹೇಳಿದ್ರು ಅದೇ ಕೊಡಿಸ್ತೀನಿ. ಅವ್ರ So, ಚಾಯ್ಸ್ ಅವ್ರು ಏನಿಲ್ಲ ಅಷ್ಟು ಮಾಡಿದ್ದಕ್ಕೆ ತುಂಬ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಬರೋಣ. ತುಂಬ ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದೀವಿ. ಸುಮಾರು ಜನಕ್ಕೆ ತುಂಬ ಇಂಜುರಿ ಆಗಿದೆ. ಸೊ ನನಗೆ ಇಲ್ಲಿ ಕೈ ನೋಡಿ ತುಂಬ ನೋವ್ತಾ ಇದೆ, ಇಲ್ಲಿ ಇಂಜುರಿ ಆಗಿದೆ. ನಿಮ್ಗೇನಾಗಿದೆ ಅಂತ ಸ್ವಲ್ಪ ಇಂಜೂರ್ ಆಗೈತಿ ಇಲ್ಲಿ. ಇವಾಗ ಮತ್ತೆ ಅವ್ನು ನೋಡಿದ್ರೆ ನಮಗೂ ಒಂಚೂರು ಕೈ ಇಂಜೂರ್ ಆಗಿದೆ. ಬಟ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳು ಮಾಡ್ತೀವಿ, ಬೇಕಾದ್ರೆ ಲೈಕ್ ಮಾಡಿ. ಸಪೋರ್ಟ್ ಕೊಡಿ ಸ್ವಲ್ಪ. ಸ್ವಲ್ಪ ಇದೇ ತರ ನಾವು ಏನಾದ್ರು ಸಪೋರ್ಟ್ ಸ್ವಲ್ಪ ಕೊಡ್ತಾ ಆದಷ್ಟು ಡೈಲಿ ಒಂದೊಂದು support ಸಪೋರ್ಟ್ ಮಾಡಿ. ಈ ಕಬಡ್ಡಿ ಟೂರ್ನಮೆಂಟ್ ಕಬಡ್ಡಿ ಡೈಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತೀರಿ. ಕಬಡ್ಡಿ, ಲೈಕ್ ಖೋ-ಖೋ. ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಬಟ್ ನಾವು ಸಪೋರ್ಟ್ ಮಾಡ್ಬೇಕು ಫಸ್ಟ್ ಆಫ್ ಆಲ್. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲಗೋರಿ ಪ್ಲಾನ್ ಮಾಡಿದ್ದೀರಿ ಗಾಯ್ಸ್. ನಾವು ಒಂದು 20 ಜನ ಹುಡುಗರು ಅಲ್ಲ, ಬಿರಿಯಾನಿ ಚಾಲೆಂಜ್. ಬಿರಿಯಾನಿ ಚಾಲೆಂಜ್ ಮಾಡಿದ್ದೀರಿ. ಆದರೆ ಲಗೋರಿ ಓಡಿ ಹುಡುಗರು ಸುಸ್ತಾಗಿರ್ತಾರೆ, ಅದಕ್ಕೆ ಬಿರಿಯಾನಿ ಚಾಲೆಂಜ್ ಮಾಡ್ಕೊಂಡಿದ್ದೀವಿ ಗೈಸ್. ಸೊ ಗೈಸ್, ನೋಡಿದ್ರಲ್ಲ ಇಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲರಿಗೂ ಸಪೋರ್ಟ್ ಕೊಡಿ. ಇದೇ ಥರದ ಸುಮಾರು ಕಂಟೆಂಟು ನಮ್ಮ ಹತ್ರ ಇದೆ. ಸೊ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಕಂಟೆಂಟ್ನ ನಾವು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಬಾಯ್ ಬಾಯ್. ಎಲ್ಲರೂ ಬಾಯ್ ಮಾಡಿಬಿಟ್ರಿ. ಬಾಯ್ ಗಾಯ್ಸ್, Bye guys. ಮತ್ತೆ ಎಲ್ಲರೂ ಸಿಗೋಣ. ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ತೀರಿ. ಬಾಯ್.